ನೀವು ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದರೆ ಮಿಸ್ ಮಾಡದೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಈ ಟ್ರಿಕ್ಸು ಅಂತ. ಯಾಕಂದರೆ ನಾನು ಈ ಥರ ಮಾಡಿದ್ದೀನಿ, ನನಗಂತೂ ಸಕ್ಸಸ್ ಆಗಿದೆ ಇವೆರಡರಿಂದನೂ. ಅಂದರೆ ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ಟೈಟಲ್ ಆ್ಯಂಡ್ ಥಂಬ್ನೈಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ. ಹೌದು, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ವಿಡಿಯೋನ ನಾವೇ ನೋಡಿಕೊಂಡು 4000 ವಾಚ್ ಅವರ್ನ ಯಾವ ಥರ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ. ನಾನು ಸಹ ಇದೇ ಥರ ಮಾಡಿಕೊಂಡು ನನ್ನ ಚಾನಲ್ನ ಮೊನಿಟೈಸ್ಗೆ ಅಪ್ಲೈ ಮಾಡಿಕೊಂಡು ಮೊನಿಟೈಸ್ ಮಾಡ್ಕೊಂಡಿರೋದು. ನನಗೂ ಫಸ್ಟಿಗೆ 6 ಮಂತ್ ಗೊತ್ತಿರಲಿಲ್ಲ. ಅಂದರೆ ನನ್ನ ಚಾನಲ್ ಕ್ರಿಯೇಟ್ ಮಾಡಿ 1 ಇಯರ್ ಆದಮೇಲೆ ನನ್ನ ಚಾನಲ್ ಮಾನಿಟೈಸ್ ಆಗಿರೋದು. ಫಸ್ಟಿಗೆ 6 ಮಂತ್ಸ್ ನನಗೂ ಗೊತ್ತಿರಲಿಲ್ಲ. ಫಸ್ಟಿಗೆ 6 ಮಂತ್ ಅಂತೂ ನಾನು ವೇಸ್ಟಾಗಿ ಕಳ್ಕೊಂಡ್ಬಿಟ್ಟೆ. ಅಂತಂದರೆ ಒಂದು ವಿಡಿಯೋನ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಆಮೇಲೆ ಎಲ್ಲರಿಗೂ ಶೇರ್ ಮಾಡೋದು. ಮೇನ್ ಪ್ರಾಬ್ಲಮ್ಮೇ ಇದು, ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೆ ನಾನು. ಶೇರ್ ಮಾಡಬಾರ್ದು ಅಂತ ಏನಿಲ್ಲ, ಶೇರ್ ಮಾಡಬೇಕು ಎಲ್ಲರಿಗೂ. ಆದರೆ ನಮ್ಮ ವಿಡಿಯೋನ ಯಾರು ನೋಡ್ತಾರೆ ಅವ್ರಿಗೆ ಮಾತ್ರ ಶೇರ್ ಮಾಡಬೇಕು. ಸುಮ್ಮನೆ ಎಲ್ಲರಿಗೂ ಶೇರ್ ಮಾಡೋಕ್ಕೆ ಹೋಗಬಾರ್ದು. ಇದರಿಂದನೇ ನಮ್ಮ ವಿಡಿಯೋಗೆ ಬ್ಯಾಡ್ ಇಂಪ್ರೆಷನ್ ಬಂದುಬಿಟ್ಟು ವಿಡಿಯೋ ಮುಂದೆ ರೆಕಮೆಂಡ್ ಮಾಡಲ್ಲ ಯೂಟ್ಯೂಬು. ಅದಕ್ಕೋಸ್ಕರ ನನ್ನ ಚಾನಲು 6 ಮಂತ್ ಗ್ರೋ ಆಗಲೇ ಇಲ್ಲ. ಇನ್ನು 6 ಮಂತ್ ಆದಮೇಲೆ ನಂಗೆ ಗೊತ್ತಾಗಿದ್ದು ಈ ಥರನೂ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಮುಂದೆ ಯಾರು ನೋಡ್ತಾರೆ ಅಂತ ಅನಿಸುತ್ತಲ್ಲ ನನ್ನ ವಿಡಿಯೋಗಳನ್ನ ಅವ್ರಿಗೆ ಮಾತ್ರ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನೀವು ಕೇಳ್ಬೋದು ಯೂಟ್ಯೂಬ್ ರೆಕಮೆಂಡ್ ಮಾಡೋದು ಏನು ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ವೀಡಿಯೋಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಸರ್ಚ್ ಮಾಡಲ್ಲ, ಏನು ಮಾಡಲ್ಲ, ಆಟೋಮೆಟಿಕ್ಕಾಗಿ ಫ್ರಂಟಲ್ಲೇ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಿ ಒಂದು ಸ್ವಲ್ಪ ವೀಡಿಯೋಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಜಾಗದಲ್ಲಿ ನಮ್ಮ ವೀಡಿಯೋ ಯಾಕೆ ಕಾಣಿಸಲ್ಲ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಓಡಾಡ್ತಾ ಇರ್ಬೋದು. ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇರೋ ವೀಡಿಯೋಗಳದ್ದು ಯೂಟ್ಯೂಬ್ ಆ ವಿಡಿಯೋಗಳನ್ನೇ ಯಾಕೆ ರೆಕಮೆಂಡ್ ಮಾಡ್ತಾ ಇದೆ, ನಮ್ಮ ವಿಡಿಯೋಗಳನ್ನ ಅಲ್ಲೇಕೆ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತ ನಿಮ್ಮ ತಲೆಯಲ್ಲೂ ಪ್ರಶ್ನೆ ಓಡಾಡ್ತಾ ಇರ್ಬೋದು. ಆ ಜಾಗದಲ್ಲಿ ನಮ್ಮ ವಿಡಿಯೋನು ಕಾಣಿಸೋ ಥರ ಆಗಬೇಕು, ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋ ಅಲ್ಲಿ ರೆಕಮೆಂಡ್ ಮಾಡೋ ಥರ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ಅದಕ್ಕೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಆ ವಿಡಿಯೋ ನಾವು ಒಂದು 10ರಿಂದ 15 ನಿಮಿಷದ ವಿಡಿಯೋ ಆದರೂ ಅಪ್ಲೋಡ್ ಮಾಡಿರಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಅಂತ ಅಂದರೆ, ನಮ್ಮ ಮನೇಲಿ ಅಪ್ಪ ಅಮ್ಮ ತಂಗಿ ಈ ಥರ ತುಂಬ ಜನ ಇರ್ತಾರೆ. ಎಲ್ಲರ ಹತ್ರನೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಒಂದು ಮನೇಲಿ ಒಂದು 5ರಿಂದ 6 ಆದರೂ ಮೊಬೈಲ್ ಇದ್ದೇ ಇರುತ್ತೆ. ಆವಾಗ ನೀವೇನು ಮಾಡಬೇಕು, ಒಂದು 10ರಿಂದ 15 ನಿಮಿಷ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಎಲ್ಲರ ಹತ್ರ ಮೊಬೈಲ್ ಇಸ್ಕೊಂಡು ಎಲ್ಲರ ಫೋನಲ್ಲೂ ಒಂದು 5ರಿಂದ 6 ಸಲ, ಇಲ್ಲಾಂತಂದರೆ ಒಂದು 10 ಸಲ ಬೇಕಾದರೂ ನೋಡಿಬಿಡಿ. ನಿಮ್ಮ ಮೊಬೈಲಲ್ಲಿ ನೋಡಬೇಡಿ. ಅಂದರೆ ನೀವು ಯಾವ ಮೊಬೈಲಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಮೊಬೈಲ್ ಬಿಟ್ಬಿಟ್ಟು ಬೇರೆ ಎಲ್ಲ ಮೊಬೈಲಲ್ಲಿ ನೋಡಿ. ಒಂದು 10 ಸಲ ಆದರೂ ನೋಡಿ. 5ರಿಂದ 10 ಸಲ ನೋಡಿದರೆ ಯೂಟ್ಯೂಬಿಗೆ ಅನಿಸುತ್ತೆ, ಓ ಈ ವಿಡಿಯೋದಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ, ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಫ್ರಂಟ್ ಪೇಜಲ್ಲಿ ನಿಮ್ಮ ವಿಡಿಯೋ ಕೂಡ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಮ್ಮ ವಿಡಿಯೋ ಇಂಪ್ರೆಷನ್ ಹೆಚ್ಚಾಗುತ್ತೆ. ಅಂದರೆ ನಾವು ಒಂದು 10ರಿಂದ 15 ನಿಮಿಷ ವಿಡಿಯೋ ಹಾಕಿದ್ದೀವಿ ಅಂತ ಅಂದ್ಕೊಳ್ಳೋಣ. ವಿಡಿಯೋ ಹಾಕಿದರೆ ಯೂಟ್ಯೂಬ್ ಒಂದು 10 ಜನಕ್ಕೆ ಮೊದಲು ರೆಕಮೆಂಡ್ ಮಾಡಿರುತ್ತೆ. ಆ 10 ಜನರಲ್ಲಿ ಒಂದು 5 ಜನ ಆದರೂ ಕಂಪ್ಲೀಟ್ ನೋಡಿರಬೇಕು. ಇಲ್ಲಾಂತಂದರೆ ಒಂದು 5 ಜನ ಆದರೂ ಒಂದು 5ರಿಂದ 6 ನಿಮಿಷ ಆದರೂ ಆ ವಿಡಿಯೋನ ನೋಡಿರಬೇಕು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಥರ ಏನಾದರೂ ಹಾಕಿಬಿಡಿ. ಒಂದು ಸ್ವಲ್ಪ ನೋಡಿದ್ರು ಸಹ 10 ಜನಕ್ಕೆ ರೆಕಮೆಂಡ್ ಮಾಡಿರೋ ವಿಡಿಯೋ ಯೂಟ್ಯೂಬು ಮತ್ತೆ 100 ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಆ 100 ಜನರಲ್ಲಿ ಮತ್ತೆ ಒಂದು ಸ್ವಲ್ಪ ಜನ, ಅಂದರೆ ಒಂದು ಅರ್ಧದಷ್ಟು ಜನ ಆದರೂ ಒಂದು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿದೆ, ಸ್ಕ್ರಾಲ್ ಮಾಡಿದೆ ನೋಡಿದ್ರೆ 100 ಜನರ ಹತ್ರ ರೆಕಮೆಂಡ್ ಮಾಡಿರೋ ಯೂಟ್ಯೂಬು ಮತ್ತು 1000 ಜನ ಹತ್ರ ರೆಕಮೆಂಡ್ ಮಾಡುತ್ತೆ. ಸೊ ಈ ಥರ ನಿಮ್ಮ ವಿಡಿಯೋನ ನೀವೇ ಬಿಲ್ಡ್ ಮಾಡ್ಕೊಳ್ಳೋದು, ಗ್ರೋ ಮಾಡ್ಕೊಳ್ಳೋದು. ಈ ಟ್ರಿಕ್ಕು ನನಗೆ ಮೊದಲು ಗೊತ್ತಿರಲಿಲ್ಲ.
ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗೂ ಶೇರ್ ಮಾಡ್ತಿದ್ನಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಜನ ನೋಡ್ತಾಯಿದ್ರು, ಒಂದೊಂದು ಸ್ವಲ್ಪ ಜನ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಹೋಗ್ತಾ ಇದ್ರಲ್ಲ, ಇದರಿಂದ ಬ್ಯಾಡ್ ಇಂಪ್ರೆಷನ್ ಬರ್ತಾಯಿತ್ತು. ಸೊ ಯೂಟ್ಯೂಬ್ಗೆ ಅನ್ನಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಏನಿಲ್ಲ, ಸೊ ಅದಕ್ಕೋಸ್ಕರ ಜನ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದಾರೆ. ಇದನ್ನು ಯೂಟ್ಯೂಬ್ ಮುಂದೆ ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಇದೇ ಥರ ನನ್ನ ಚಾನಲ್ ನಾನೇ ಹಾಳು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ಅಂತ ಹೇಳ್ಕೊಬೋದು. ಇವಾಗ ನಾನು ಆ ಥರ ಮಾಡ್ತಿಲ್ಲ, ಅಂದರೆ ವೀಡಿಯೋನ ಶೇರ್ ಮಾಡ್ತೀನಿ, ನನಗೆ ಅನಿಸುತ್ತೆ ಇವ್ರು ನೋಡ್ತಾರೆ ನನ್ನ ವೀಡಿಯೋ ಅಂತ ಅನಿಸಿದ್ರೆ ಅವ್ರಿಗೆ ಮಾತ್ರ ಶೇರ್ ಮಾಡ್ತೀನಿ, ಇನ್ನು ಮಿಕ್ದವ್ರಿಗೆ ಶೇರ್ ಮಾಡ್ತಾ ಇಲ್ಲ. ಮತ್ತು ನಮ್ಮ ಮನೇಲಿ ಎಷ್ಟು ಮೊಬೈಲ್ ಇದೆಯಲ್ಲ ಅದರಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರ ಮೊಬೈಲೆಲ್ಲ ಹಚ್ಚಿಬಿಡ್ತೀನಿ. ಹಾಗೆ ನಮ್ಮೂರ ಕಡೆ ಎಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲರಿಗೂ ಕಾಲ್ ಮಾಡಿ ಹೇಳಿರ್ತೀನಿ, ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರಿ, ಒಂದು 4-5 ಸಲ ನೋಡಿಬಿಡಿ, ಒಂದು 4-5 ಸಲ ನೋಡಿಬಿಡಿ ಅಂತ ಹೇಳಿರ್ತೀನಿ. ಯಾಕಂದರೆ ನಾವು ಎಲ್ಲೋ ಕೂತ್ಕೊಂಡು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲೇ ಫೇಮಸ್ ಆಗಬೇಕು ಅಂತಂದರೆ ಆಗಲ್ಲ. ಅದು ಒಂದು ಸ್ವಲ್ಪ ಜನ ಲಕ್ಕಿದವ್ರಿಗೆ ಆ ಥರ ಆಗುತ್ತೆ, ಎಲ್ಲರಿಗೂ ಅಲ್ಲಿ ಲಕ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಥರನೂ ಇರ್ತಾರೆ. ಸೊ ನಮ್ಮ ಲಕ್ನ ನಾವೇ ತರಿಸ್ಕೋಬೇಕು. ಅದಕ್ಕೋಸ್ಕರ ನಮ್ಮ ವೀಡಿಯೋಗಳನ್ನ ನಾವೇ ನೋಡಬೇಕು ಅಂತಂದರೆ ಮನೇಲಿ ಎಲ್ಲರ ಫೋನಲ್ಲಿ ಆನ್ ಮಾಡಿಬಿಟ್ಟು ವೀಡಿಯೋನ ನೋಡಿಕೊಂಡು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯೂಟ್ಯೂಬ್ ಕೂಡ ನಮ್ಮ ವೀಡಿಯೋನ ರೆಕಮೆಂಡ್ ಮಾಡೋ ಥರ ಮಾಡಬೇಕಾಗುತ್ತೆ. ಇದು ಒಂದಾದರೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲ್ಲಿ ಪ್ಲೇ ಲಿಸ್ಟ್ ಅಂತ ಓಪನ್ ಮಾಡಿಟ್ಟಿರಬೇಕು. ಅಂದರೆ ಒಂದು 2-3 ಅವರ್ದಾದರೂ ಪ್ಲೇ ಲಿಸ್ಟ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ಒಂದು ಟೈಟಲ್ ಕೊಟ್ಟಿರಬೇಕು. ಫಾರ್ ಎಕ್ಸಾಂಪಲ್ ಕುಕಿಂಗ್ ವೀಡಿಯೋ ಆದರೆ ಕುಕಿಂಗ್ ವೀಡಿಯೋ, ಹಾಗೆ ರಂಗೋಲಿ ವಿಡಿಯೋ, ಮೆಹಂದಿ ವಿಡಿಯೋ, ಹೋಮ್ ಡೆಕೋರ್ ವಿಡಿಯೋ, ಟ್ರಾವೆಲಿಂಗ್ಸ್ ವಿಡಿಯೋ, ಈ ಥರ ಅದರಲ್ಲಿ ನಾವೇ ಡಿವೈಡ್ ಮಾಡಿಕೊಂಡು ಒಂದು 3-4 ಅವರ್ ಆದರೂ ಇಟ್ಟಿರಬೇಕು ಅದರಲ್ಲಿ ವೀಡಿಯೋಗಳನ್ನ. ಅಂದರೆ ಒಂದು 8-10 ವೀಡಿಯೋಗಳಾದರೂ ಆ ಪ್ಲೇ ಲಿಸ್ಟಲ್ಲಿ ಹಾಕಿಬಿಟ್ಟು ಎಲ್ಲರಿಗೂ ಹೇಳಬೇಕು, ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲಾದರೂ ಹೇಳಬೇಕು ಏನಂತ, ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಹೆಲ್ಪ್ ಮಾಡಿ, ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನನ್ನ ಪ್ಲೇ ಲಿಸ್ಟ್ ಬರುತ್ತೆ, ಅದನ್ನು ಹಚ್ಚಿಟ್ಬಿಡಿ ಅಂತ ಹೇಳಬೇಕು. ನಿಮ್ಗೆ ಡೇ ಟೈಮಲ್ಲಿ ಆಗಲ್ಲ ಅಂತಂದರೆ ನೈಟ್ ಮಲಗೋ ಟೈಮಲ್ಲೇ ಹಚ್ಚಿಟ್ಬಿಡಿ. ಆ ಪ್ಲೇ ಲಿಸ್ಟ್ ಕಂಪ್ಲೀಟ್ ಆದ ತಕ್ಷಣ ಮೊಬೈಲ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅಂತ. ಸೊ ಈ ಥರ ಮಾಡಬೇಕು. ಇನ್ನು ನಮ್ಮ ಪರಿಚಯ ಇರೋರು, ಇನ್ನು ನಮ್ಮ ಅಕ್ಕಪಕ್ಕ ಇರ್ತಾರಲ್ಲ ಅವ್ರ ಮೊಬೈಲೆಲ್ಲ ನಾವೇ ಹಚ್ಚಿಟ್ಕೋಬೇಕು. ನಾನು ಇದೇ ಥರ ಮಾಡ್ತಾಯಿದ್ದೆ. ಅಂದರೆ ನನ್ನ ಹಸ್ಬೆಂಡು, ತಮ್ಮ, ಅಕ್ಕ ಈ ಥರ ಮೊಬೈಲ್ನ ಇಸ್ಕೊಂಡು ನೈಟ್ ಟೈಮಲ್ಲಿ ಪ್ಲೇ ಲಿಸ್ಟ್ನ ಆನ್ ಮಾಡಿಬಿಟ್ಟು ಮಲ್ಕೋತಿದ್ದೆ 2-3 ಅವರು. ಅದಾದಮೇಲೆ ಪ್ಲೇ ಲಿಸ್ಟ್ ಖಾಲಿ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗ್ತಾಯಿತ್ತು. ಈ ಥರ ಪ್ಲೇ ಲಿಸ್ಟಿಂದ ಮತ್ತು ನಮ್ಮ ಅಕ್ಕಪಕ್ಕದವ್ರದಿಂದ ಮೊಬೈಲಿಂದ ನಮ್ಮ ವೀಡಿಯೋನ ನಾವೇ ನೋಡಿಕೊಂಡು ನಮ್ಮ 4000 ವಾಚ್ ಅವರ್ನ ನಾವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ನೀವು ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾಯಿದ್ರೆ ಮಿಸ್ ಮಾಡದೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಈ ಟ್ರಿಕ್ಸು ಅಂತ. ಯಾಕಂದರೆ ನಾನು ಈ ಥರ ಮಾಡಿದ್ದೀನಿ, ನನಗಂತೂ ಸಕ್ಸಸ್ ಆಗಿದೆ ಇವೆರಡರಿಂದನೂ. ಅಂದರೆ ಪ್ಲೇ ಲಿಸ್ಟಲ್ಲಿ ವೀಡಿಯೋ ಹಾಕಿಬಿಟ್ಟು ಅದನ್ನು ವಾಚ್ ಮಾಡೋದ್ರಿಂದನೂ ನಮಗೆ ವಾಚ್ ಅವರ್ಸ್ ಸಿಗುತ್ತೆ. ಹಾಗೆ ಒಂದೇ ಮೊಬೈಲಲ್ಲಿ ಒಂದು 5-6 ಸಲ ಆದರೂ ನಮ್ಮ ವೀಡಿಯೋನ ನೋಡ್ಕೊಳ್ಳೋದ್ರಿಂದನೂ ನಮಗೆ ವಾಚ್ ಅವರ್ಸ್ ಸಿಗುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ವೀಡಿಯೋ ಒಂದು 10-15 ನಿಮಿಷ ಮೇಲ್ಗಡೆನೇ ಇರಬೇಕು. 5, 6, 7 ಈ ಥರ ಚಿಕ್ಕದಾಗಿರೋ ಶಾರ್ಟ್ ವಿಡಿಯೋ ಆದರೆ ಅದರಿಂದ ಜಾಸ್ತಿ ವಾಚ್ ಅವರ್ಸ್ ಇಲ್ಲ. ಹಾಗೆ ತುಂಬಾ ಲೆಂತಿ ವಿಡಿಯೋ ಅಂತ ಆದರೆ ಎಲ್ರಿಗೂ ನೋಡೋಕೆ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಶಾರ್ಟ್ ಇರಬಾರ್ದು, ತುಂಬ ಲೆಂತಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ನಮ್ಮ ವಿಡಿಯೋ. ಆವಾಗ ನೋಡೋರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಈ ಥರ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ, ಅಂದರೆ ನಾನು ಯಾವ ಥರ ಮಾಡಿಬಿಟ್ಟು ನನ್ನ ಚಾನಲ್ನ ಗ್ರೋ ಮಾಡ್ಕೊಂಡಿದ್ದೀನಿ ಅಂತ ಇನ್ನು ಹೊಸ ಇದೇ ಥರ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.